ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರೇವತಿ. ಫ್ರೆಂಡ್ಸ್, ಆರ್ ಜಿ ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ. ಇವತ್ತು ನಾನು ಒಂದು ಸೂಪರ್ ಆಗಿರುವ ಬ್ಯಾಕ್ ನೆಕ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಸೂಪರ್ ಆಗಿದೆ ಮತ್ತು ಈಸಿ ಆಗಿದೆ ಬ್ಯಾಕ್ ನೆಕ್ ಡಿಸೈನು. ಅದು ಹೇಗೆ ಅನ್ನೋದು ನಾನು ಬ್ಲೌಸ್ ಕಟ್ಟಿಂಗಿಂದನೇ ನಿಮಗೆ ಹೇಳ್ಕೊಡ್ತೀನಿ. ಬ್ಲೌಸ್ ಕಟ್ಟಿಂಗ್ ಕರೆಕ್ಟಾಗಿ ನಾವು ಮಾಡಿಕೊಂಡ್ರೆ ಬ್ಯಾಕ್ ನೆಕ್ಕನ್ನು ಡಿಸೈನ್ ನಾವು ಚೆನ್ನಾಗಿ ಮಾಡ್ಬೋದು. ಬ್ಲೌಸ್ ಕಟ್ಟಿಂಗ್ ಸರಿ ಆಗಲಿಲ್ಲ ಅಂದರೆ ಬ್ಯಾಕ್ ನೆಕ್ ಸಹ ಡಿಸೈನ್ ಮಾಡೋದು ಕಷ್ಟ ಆಗುತ್ತೆ. ನೋಡಿ, ನಾನೀಗ ಅಳತೆ ಬ್ಲೌಸ್ ಇಟ್ಕೊಂಡ್ಬಿಟ್ಟು ಮೆಜರ್ಮೆಂಟ್ ಮಾಡಿಬಿಟ್ಟು ನಾನೀಗ ಬ್ಯಾಕ್ ನೆಕ್ ಡಿಸೈನನ್ನು ಹೊಲಿಯೋದಕ್ಕೆ ಫಸ್ಟು ಬ್ಲೌಸನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದಾದಮೇಲೆ ಬ್ಯಾಕಲ್ಲಿ ಹೇಗೆ ಡಿಸೈನ್ ಮಾಡೋದು ಅಂತೇಳ್ಬಿಟ್ಟು ಹೇಳ್ಕೊಡ್ತೀನಿ. ನೋಡಿ, ಇದು ಬ್ಲೌಸ್ ಕಟ್ಟಿಂಗು. ಫ್ರಂಟ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕಲ್ಲಿ ಯಾವ ರೀತಿ ಕಟ್ ಮಾಡ್ತೀನಿ ಅಂತ ಈಗ ಹೇಳ್ಕೊಡ್ತೀನಿ. ನಾವು ಬ್ಲೌಸ್ ಕಟ್ಟಿಂಗ್ ಕರೆಕ್ಟಾಗಿ ಕಲ್ತ್ಕೊಂಡ್ವಿ ಅಂದರೆ ಬ್ಯಾಕ್ ನೆಕ್ ಡಿಸೈನ್ ಮಾಡಿದಾಗ ಕರೆಕ್ಟಾಗಿ ಆಗುತ್ತೆ. ನಾವು ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗು ಫಸ್ಟ್ ಕಲ್ತ್ಕೊಂಡ್ಬಿಟ್ಟು ಡಿಸೈನನ್ನು ಮಾಡಬೇಕು. 9 ಇಂಚು ಎದೆ ಸುತ್ತಳತೆ ಇತ್ತು, ಅದಕ್ಕೆ 2 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿದೆ. ಬ್ಲೌಸಿನ ಹಿಂಭಾಗದ ಡೀಪ್ ಬಂದು 8.5 ಇತ್ತು. ನಾನು ಅರ್ಧ ಇಂಚು ಜಾಸ್ತಿ ಇಟ್ಬಿಟ್ಟು 9 ಇಂಚಿಗೆ ಮಾರ್ಕ್ ಮಾಡಿಕೊಂಡೆ. ಬ್ಲೌಸಿನ ಅಂದರೆ ಡೀಪಿನ ಅಗಲ ಬಂದುಬಿಟ್ಟು 3 ಇಂಚ್ ಇಟ್ಕೊಂಡೆ. ಯಾಕಂದರೆ ಕ್ಯಾನ್ವಾಸ್ ಇಟ್ಟು ನಾವು ಡಿಸೈನ್ ಮಾಡೋದ್ರಿಂದ ಸ್ವಲ್ಪ ಒಳಗಡೆ ಬರುತ್ತೆ. 3 ಇಂಚ್ ಅಳತೆಗೆ ಮಾರ್ಕ್ ಮಾಡಿ ಮತ್ತು ಈ ಕಡೆ ಅರ್ಧ ಇಂಚಿಗೆ ಹೊರಗಡೆ ತೊಗೊಂಡ್ಬಿಟ್ಟು ವಿ ಶೇಪಿಗೆ ನಾವು ಮಾರ್ಕ್ ಮಾಡ್ಕೊಬೇಕು. ಬ್ಯಾಕ್ ನೆಕ್ ಡಿಸೈನಿಗೆ ನಾನು ಮಾರ್ಕ್ ಮಾಡ್ತಾ ಇರೋದು. ಬ್ಯಾಕ್ ನೆಕ್ ಡಿಸೈನನ್ನು ನಾನು ಕ್ಯಾನ್ವಾಸಲ್ಲಿ ಮಾಡ್ತೀನಿ. ಈ ಡಿಸೈನು ತುಂಬ ಸೂಪರಾಗಿದೆ. ಬ್ಯಾಕಲ್ಲಿ ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಕ್ಯಾನ್ವಾಸನ್ನು ತೊಗೊಂಡ್ಬಿಟ್ಟು ಒಂದು ಸೈಡಲ್ಲಿ ನಾವು ಬ್ಲೌಸಲ್ಲಿ ಯಾವ ರೀತಿ ಮಾರ್ಕ್ ಮಾಡಿದ್ವಿ ಅದು ಕಾಣ್ತಾ ಇರುತ್ತೆ ಕ್ಯಾನ್ವಾಸಿಗೆ. ಕ್ಯಾನ್ವಾಸ್ ಮೇಲೆ ನಾವು ಹಾಗೇ ಟ್ರೇಸ್ ಮಾಡ್ಕೊಬೇಕು. ತುಂಬ ಈಸಿ ಇದೆ ಫ್ರೆಂಡ್ಸ್, ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ. ಸ್ಟಿಚ್ ಆದಮೇಲೆ ಈ ಡಿಸೈನು ಈ ರೀತಿ ಟ್ರೇಸ್ ಮಾಡ್ಕೊಬೇಕು. ಅಂದರೆ ನಾವು ಬ್ಲೌಸ್ ಮೇಲೆ ಮಾರ್ಕ್ ಮಾಡಿರ್ತೀವಲ್ವ, ಅದು ಕಾಣಿಸ್ತಾ ಇರುತ್ತೆ. ಬ್ಲೌಸ್ ಮೇಲೆ ಇರೋ ಮಾರ್ಕನ್ನು ನೋಡಿಬಿಟ್ಟು ಕ್ಯಾನ್ವಾಸ್ ಮೇಲೆ ನಾನೀಗ ಟ್ರೇಸ್ ಮಾಡ್ಕೊಳ್ತಾ ಇದ್ದೀನಿ. 1.5 ಇಂಚಿಗೆ ಕ್ಯಾನ್ವಾಸನ್ನು ಡಿಸೈನಿಗೆ ಕೊಡೋಕ್ಕಾಗಿ, ಅಂದರೆ ಎಕ್ಸ್ಟ್ರಾ ಫ್ಯಾಬ್ರಿಕ್ಕು ಕೊಡೋದಕ್ಕಾಗಿ ಕ್ಯಾನ್ವಾಸಲ್ಲಿ ನಾನು 1.5 ಇಂಚು ಗ್ಯಾಪಲ್ಲಿ ಇಟ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಇಂಚಿಗೆ ಬೇಕಾದರೂ ಇಟ್ಕೋಬೋದು. 1 ಇಂಚು, 2 ಇಂಚು ಅಥವಾ 1.5. ನೀವು ಎಷ್ಟು ಅಗಲ ನಿಮಗೆ ಬೇಕು ಡಿಸೈನು ಅನ್ನೋದು ನೋಡಿಬಿಟ್ಟು ನೀವು ಕ್ಯಾನ್ವಾಸಲ್ಲಿ ಮಾರ್ಕ್ ಮಾಡ್ಕೊಬೋದು. ನನಗೆ 1.5 ಇಂಚಿನ ಅಗಲ ಸಾಕಿತ್ತು. ಯಾಕಂದರೆ ಇವರು ಸ್ವಲ್ಪ ಚಿಕ್ಕ ಅಳತೆ ಆಗಿರೋದ್ರಿಂದ 1.5 ಇಂಚ್ ಕರೆಕ್ಟ್ ಆಗ್ತಿತ್ತು ಅವ್ರ ಬ್ಯಾಕ್ ಡೀಪಿಗೆ. ಬ್ಯಾಕ್ ಡೀಪು ತುಂಬ ಕಡಿಮೆ ಇತ್ತು, 8.5 ಇಂಚ್ ಡೀಪ್ ಇತ್ತು. ಮಾರ್ಕ್ ಮಾಡ್ಕೊಬೇಕು. ಒಂದು ಸೈಡ್ ಮಾರ್ಕ್ ಮಾಡಿಕೊಂಡ್ರೆ ನೀವು ಡಬಲ್ ಸ್ಟೆಪ್ಪಲ್ಲಿ ಕಟ್ಟಿಂಗ್ ಆಗುತ್ತೆ. ನೋಡಿ, ಈ ಥರ ಫೋಲ್ಡಿಂಗ್ ಮಾಡ್ಕೊಳ್ಳಿ ಕ್ಯಾನ್ವಾಸನ್ನು. ಈಗ ಕಟ್ ಮಾಡಿ. ಕ್ಯಾನ್ವಾಸ್ ಇಟ್ಟು ಸ್ಟಿಚ್ ಮಾಡೋದು ಏನೂ ಕಷ್ಟ ಇಲ್ಲ. ಸ್ವಲ್ಪ ನೀವು ವಿಡಿಯೋನ ಕರೆಕ್ಟಾಗಿ ಕೊನೆವರೆಗೂ ನೋಡಿದ್ರೆ ಪೂರ್ತಿಯಾಗಿ ಅರ್ಥ ಆಗುತ್ತೆ. ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ವಿಡಿಯೋ ನೋಡಿ. ಈ ಡಿಸೈನನ್ನು ನೀವು ಆರಾಮಾಗಿ ಮಾಡ್ಬೋದು. ತುಂಬ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ಇನ್ನೂ 2-3 ವಿಡಿಯೋ ಕ್ಯಾನ್ವಾಸ್ ಇಟ್ಟು ಡಿಸೈನ್ ಮಾಡೋದನ್ನು ಇದೇ ರೀತಿ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಆದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಬ್ಲೌಸ್ ಸ್ಟಿಚ್ ಆದಮೇಲೆ ತುಂಬ ಗ್ರ್ಯಾಂಡಾಗಿ ಕಾಣ್ತಾಯಿತ್ತು. ಕಸ್ಟಮರ್ ನೀವು ಎಷ್ಟು ರೇಟ್ ಹೇಳಿದ್ರು ಕೊಟ್ಟು ತೊಗೊಂಡೋಗ್ತಾರೆ. ಆದರೆ ಕ್ಯಾನ್ವಾಸ್ ಕಟ್ಟಿಂಗ್ ಮಾಡ್ಕೊಂಡಾಯಿತು. ಕ್ಯಾನ್ವಾಸನ್ನು ನಾವು ಡಿಸೈನ್ ಮಾಡಬೇಕಾಗಿರೋ ಫ್ಯಾಬ್ರಿಕ್ಕಿಗೆ ಅಂಟಿಸ್ಕೋಬೇಕು. ಅಂಟಿಸ್ಕೊಂಡ್ಬಿಟ್ಟು ನಾವು ಸ್ಟಿಚ್ ಮಾಡಬೇಕು. ಈ ಯೆಲ್ಲೋ ಕಲರ್ ಫ್ಯಾಬ್ರಿಕ್ಕಿಗೆ ನಾನಿವಾಗ ಕ್ಯಾನ್ವಾಸ್ ಪೀಸನ್ನು ಅಂಟಿಸ್ತೀನಿ. ಇದು ಸಿಲ್ಕ್ ಬಟ್ಟೆ ಆಗಿರೋದ್ರಿಂದ ಸ್ವಲ್ಪ ಅಂಟಕ್ಕೆ ಕಷ್ಟ ಆಗುತ್ತೆ. ತುಂಬ ಜಾಸ್ತಿ ಹೀಟ್ ಮಾಡಿಕೊಂಡ್ರು ಬಟ್ಟೆ ಸುಡೋ ಅಂಥ ಸಾಧ್ಯತೆ ಇರುತ್ತದೆ. ಲೈಟಾಗಿ ನೀವು ಹೀಟ್ ಮಾಡಿ ಐರನ್ ಮಾಡಿಕೊಂಡು ಅಂಟಿಸ್ಕೊಳ್ಳಿ. ನಂತರ ಕ್ಯಾನ್ವಾಸ್ ಮೇಲೆ ಒಂದು ಸ್ಟಿಚ್ ಹಾಕೊಂಡ್ರೆ ಸ್ಟಿಫಾಗಿ ಕೂರುತ್ತೆ. ಹೀಗೆ ಗಮ್ ಇರೋ ಕಡೆ ನೋಡಿಕೊಂಡು ಇಟ್ಕೊಂಡು ಕ್ಯಾನ್ವಾಸನ್ನು ಅಂಟಿಸ್ಕೊಳ್ಳಿ. ತುಂಬ ಈಸಿ ಮೆಥಡ್ ಇದೆ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡೋದು. ಸ್ಟಿಚ್ ಆದಮೇಲೆ ಗ್ರ್ಯಾಂಡಾಗಿ ಕಾಣುತ್ತೆ ಈ ಡಿಸೈನು. ಕ್ಲೀನಾಗಿ ಅಂಟೋವರೆಗೂ ಐರನ್ ಮಾಡಿ ಅಂಟಿಸ್ಕೋಬೇಕು. ಈಗ ಸ್ಟಿಚ್ ಮಾಡ್ಕೊಳ್ಳೋಣ. ಕ್ಯಾನ್ವಾಸ್ ಮೇಲೇ ಸ್ಟಿಚ್ ಬರಬೇಕು.
ಮೇನ್ ಫ್ಯಾಬ್ರಿಕ್ಕಿಗೆ ಕೊಡುವಾಗ ಕ್ಯಾನ್ವಾಸ್ ಮೇಲೆ ಯಾವುದೇ ಕಾರಣಕ್ಕೂ ಸ್ಟಿಚ್ ಮಾಡಿಬಿಡಿ. ಇದು ನಾನು ಡಿಸೈನ್ ಮಾಡೋ ಬಟ್ಟೆ ಮೇಲೆ ಕ್ಯಾನ್ವಾಸ್ ಮೇಲೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬಟ್ಟೆ ಬಿಟ್ಬಿಟ್ಟು ಕಟ್ ಮಾಡ್ಕೊಬೇಕು. ಸ್ವಲ್ಪ ಕಡಿಮೆ ಬಟ್ಟೆ ಇದ್ರೂ ಡಿಸೈನ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಡಿಸೈನ್ ಮಾಡ್ಬೋದು. ಆ ರೀತಿ ಮೆಥಡಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಈಗ ಈ ಎಕ್ಸ್ಟ್ರಾ ಬಟ್ಟೆನ ಕಚ್ಚಿ ಹೊಡ್ಕೊಂಡು ನೀವು ಸ್ಟಿಚ್ ಮಾಡ್ಕೊಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ಈಸಿ ಇದೆ. ಯಾರು ಬೇಕಾದರೂ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಕಲ್ತಿದ್ರೆ ಈ ಡಿಸೈನನ್ನು ರೆಡಿ ಮಾಡ್ಕೊಬೋದು. ತುಂಬ ಬೇಗ 10ರಿಂದ 15 ನಿಮಿಷದಲ್ಲಿ ಈ ಡಿಸೈನನ್ನು ಮಾಡ್ಬೋದು. ಹೀಗೆ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ಚೆಲ್ಲ ಮುಗಿದ್ಮೇಲೆ ಈಗ ಮೇನ್ ಫ್ಯಾಬ್ರಿಕ್ಕಿಗೆ ಕೊಡಬೇಕು. ಯಾವ ರೀತಿ ಕೊಡೋದು ಅಂತೇಳಿ ನಾನು ಹೇಳ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಎಕ್ಸ್ಟ್ರಾ ಬಟ್ಟೆನೆಲ್ಲ ಕಟ್ ಮಾಡಿ ತಗೊಬೇಕು. ಈಗ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗು ಇದನ್ನು ಗುಂಡ್ಪಿನ್ ಹಾಕಿ ವಿ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡಿಕೊಂಡು ಈಗ ಮೇನ್ ಫ್ಯಾಬ್ರಿಕ್ಕು ಮತ್ತು ಅದ್ರ ಮೇಲೆ ಲೈನಿಂಗು ಇಟ್ಬಿಟ್ಟು ಅದು ಯಾವ ಶೇಪಲ್ಲಿ ನಾವು ಕಟ್ಟಿಂಗ್ ಮಾಡಿರ್ತೀವೋ ಆ ಶೇಪಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಇಲ್ಲಾಂದರೆ ಕ್ಯಾನ್ವಾಸ್ ಇಟ್ಕೊಂಡು ಬೇಕಾದರೂ 3 ಫ್ಯಾಬ್ರಿಕನ್ನು ಜಾಯಿಂಟ್ ಮಾಡಿ ಬೇಕಾದರೂ ಹೊಲ್ಕೊಬೋದು. ನಾನು ಬಿಗಿನರ್ಸರಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಫಸ್ಟು ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಸ್ಟಿಚ್ ಮಾಡಿ ನಂತರ ಕ್ಯಾನ್ವಾಸನ್ನು ಇಟ್ಬಿಟ್ಟು ಸ್ಟಿಚ್ ಮಾಡ್ತೀನಿ. ಇವಾಗ ತೋರಿಸ್ತೀನಿ ಯಾವ ರೀತಿ ಕ್ಯಾನ್ವಾಸ್ ಇಟ್ಟು ಸ್ಟಿಚ್ ಮಾಡೋದು ಅಂತೇಳಿ. ಈಗ ನೋಡಿ, ಲೈನಿಂಗ್ ಮೇಲೆ ಡಿಸೈನ್ ಮಾಡ್ತಿರೋ ಕ್ಯಾನ್ವಾಸ್ ಬಟ್ಟೆನ ಉಲ್ಟಾ ಇಟ್ಕೊಂಡು ಕೊಡಬೇಕು. ಲೈನಿಂಗ್ ಅಡಿಗಿರೋ ಬಟ್ಟೆ ಮೇಲಿರುತ್ತೆ. ಈಗ ಡಿಸೈನ್ ಕೊಡ್ತಿರೋ ಬಟ್ಟೆ ಯಾವ ಶೇಪಲ್ಲಿದೆಯೋ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು. ಸ್ಟಿಚ್ ಮಾಡಿಕೊಂಡು ಉಲ್ಟಾ ಫೋಲ್ಡ್ ಮಾಡಬೇಕು. ನೀವೇನಾದರೂ ಉಲ್ಟಾ ಫೋಲ್ಡ್ ಬೇಡ ಅಂದರೆ ಹಾಗೇ ಕೊಟ್ಕೊಂಡು, ನಾನು ಇನ್ನೊಂದು ವಿಡಿಯೋದಲ್ಲಿ ಅದೆಲ್ಲರೂ ಹೇಳ್ಕೊಡ್ತೀನಿ, ಹಾಗೆಯೇ ಉಲ್ಟಾ ಫೋಲ್ಡ್ ಮಾಡ್ದೇ ಹಾಗೆ ಇಟ್ಕೊಳ್ಳೋದು. ಅದಕ್ಕೆ ನೀವು ಪೈಪಿಂಗನ್ನು ಕೊಡ್ಬೋದು. ಈಗ ಎಲ್ಲೋ ಡಿಸೈನ್ ಬಂದಿದೆಯಲ್ಲ, ರೆಡ್ ಪೈಪಿಂಗ್ ಕೊಟ್ಟಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ. ಈಗ ಉಲ್ಟಾ ಫೋಲ್ಡ್ ಮಾಡೋದು. ಮೇನ್ ಫ್ಯಾಬ್ರಿಕ್ಕು ಕರೆಕ್ಟಾಗಿದೆ, ಮೇನ್ ಫ್ಯಾಬ್ರಿಕ್ ಮೇಲೆ ಉಲ್ಟಾ ಫೋಲ್ಡ್ ಆಗುತ್ತೆ. ಕಚ್ಚನ್ನು ಕರೆಕ್ಟಾಗಿ ಹಾಕ್ಕೊಳ್ಳಿ, ನೀಟಾಗಿ ತಿರುಗುತ್ತೆ. ನೋಡಿ, ಈಗ ಮೇನ್ ಫ್ಯಾಬ್ರಿಕ್ ರೆಡ್ ಬಟ್ಟೆ ಮೇಲೆ ಎಲ್ಲೋ ಡಿಸೈನ್ ಬಂದಿದೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇವಾಗಲೇ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಇನ್ನು ಪೂರ್ತಿ ಡಿಸೈನ್ ಆದಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಸ್ಟಿಚ್ ಇಲ್ಲ ಅಂದರೆ ಪೈಪಿಂಗ್ ಸಹ ಕೊಟ್ಕೊಬೋದು, ಅದು ಸಹ ಚೆನ್ನಾಗಿರುತ್ತೆ. ಕರೆಕ್ಟಾಗಿ ನೀಟಾಗಿ ಸರಿ ಮಾಡಿಕೊಂಡು ಬಟ್ಟೆನ ಕೂಳೆ ಮೇಲೆ ಸ್ಟಿಚ್ ಹಾಕೊಳ್ಳಿ. ನಂತರ ಲೇಸನ್ನು ಕೊಡೋದು ಹೇಳ್ಕೊಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಏನೂ ಡಿಸೈನ್ ಆಗಿಲ್ಲ, ಆದರೂ ರೆಡ್ಡಿಗೆ ಎಲ್ಲೋ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಈ ರೀತಿ ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನೀವು ಲೇಸನ್ನೇ ಡೈರೆಕ್ಟಾಗಿ ಹಚ್ಚುತ್ತೀರಿ ಅಂದ್ರೂ ಹಚ್ಬೋದು. ನಾನು ಮೊಗ್ಗು ಥರ ಡಿಸೈನ್ ಮಾಡಿಬಿಟ್ಟು ಆಮೇಲೆ ಲೇಸನ್ನು ಕೊಟ್ಟಿದ್ದೀನಿ, ಅದು ಸಹ ಚೆನ್ನಾಗಿ ಕಾಣುತ್ತೆ. ಒಬ್ಬೊಬ್ಬರಿಗೆ ತುಂಬ ಡಿಸೈನ್ ಇಷ್ಟ ಆಗೋಲ್ಲ. ಸಿಂಪಲ್ಲಾಗಿ ಮಾಡಿ ಅಂದರೆ ಇಷ್ಟೇ ಶೇಪ್ ಇಟ್ಬಿಟ್ಟು ನೀವು ಲೇಸನ್ನು ಹಚ್ಚಿ ಕೊಡ್ಬೋದು, ಇಲ್ಲಾಂದರೆ ಪೈಪಿಂಗನ್ನು ಸಹ ಕೊಟ್ಟು ಕೊಡ್ಬೋದು. ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಅಟ್ಯಾಚ್ ಮಾಡಿಕೊಂಡು ನೀಟಾಗಿ ಕಟ್ಟಿಂಗ್ ಮಾಡಿಕೊಂಡು ನಂತರ ಮುಂದಿನ ಡಿಸೈನನ್ನು ಮಾಡ್ಕೋಬೋದು. ಫ್ರೆಂಡ್ಸ್, ನಮ್ಮ ವ್ಯೂವರ್ಸ್ ಒಬ್ಬರು ಇನ್ನೂ ಡಿಸೈನನ್ನು ತೋರಿಸಿ ಅಂತ ಹೇಳಿ ಕಮೆಂಟ್ ಮಾಡಿದರು. ಹಾಗಾಗಿ ಇದೊಂದು ಡಿಸೈನ್ ಇರಲಿ, ನಾನು ಕಸ್ಟಮರಿಗೆ ಸ್ಟಿಚ್ ಮಾಡಿಕೊಡ್ತಾಯಿದ್ದೆ, ನಿಮಗೂ ತೋರಿಸ್ದಂಗಾಯಿತು ಅಂತ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಮೊಗ್ಗು ಮಾಡೋದಕ್ಕೆ 2 ಇಂಚ್ ಅಗಲ 2 ಇಂಚ್ ಉದ್ದ ಒಂದು ಪೀಸನ್ನು ಕಟ್ ಮಾಡ್ಕೊಳ್ಳಿ. ಅದೇ ಅಳತೆಯಲ್ಲೇ ಎಲ್ಲ ಪೀಸನ್ನು ಕಟ್ ಮಾಡ್ಕೊಳ್ಳಿ. 2 ಇಂಚ್ ಉದ್ದ 2 ಇಂಚ್ ಅಗಲ. ನಾನು ಎಲ್ಲೋ ಡಿಸೈನರ್ ಬಟ್ಟೆ ಮೇಲೆ ರೆಡ್ ಮೊಗ್ಗನ್ನು ಕೊಡ್ತಾಯಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ.
ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮೊಗ್ಗು ಡಿಸೈನನ್ನು ಕೊಡ್ತೀನಿ ನೋಡಿ. ಮೊಗ್ಗನ್ನು ಸ್ಟ್ರೈಟಾಗಿ ಪೀಸನ್ನು ಮಡ್ಚ್ಕೊಂಡು ಮೊಗ್ಗು ರೀತಿ ಕೊಡ್ತಾ ಹೋಗಬೇಕು. ಬಟ್ಟೆ ಜಾಸ್ತಿ ಇದ್ದರೆ ಹತ್ತತ್ರ ಕೊಟ್ಕೊಳ್ಳಿ, ಬಟ್ಟೆ ಕಡಿಮೆ ಇದ್ದರೆ ದೂರ ದೂರ ಕೊಟ್ಕೋಬೋದು. ಹೇಗೆ ಕೊಟ್ರೂ ಚೆನ್ನಾಗಿ ಕಾಣುತ್ತೆ, ಯಾಕಂದರೆ ಕ್ಯಾನ್ವಸ್ ಕೊಟ್ಟಿರ್ತೀವಲ್ಲ ಹಾಗಾಗಿ ಚೆನ್ನಾಗಿ ಕಾಣುತ್ತೆ ನೋಡಿ. ನಾನು ಒಂದು ಕಾಲು ಇಂಚ್ ಗ್ಯಾಪ್ ಬಿಟ್ಬಿಟ್ಟು ಮೊಗ್ಗನ್ನು ಕೊಟ್ಕೊಳ್ತಾ ಇದ್ದೀನಿ. ಡಿಸೈನ್ ದೂರದಿಂದ ನೋಡಿದವಾಗ ಎಂಬ್ರಾಯ್ಡ್ರಿ ಡಿಸೈನ್ ಥರನೇ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಮೊದಲೆಲ್ಲ ಡಿಸೈನ್ಗಳು ತುಂಬ ರನ್ನಿಂಗಲ್ಲಿದ್ವು ನೋಡಿ ಫ್ರೆಂಡ್ಸ್. ಈ ರೀತಿ ಮೊಗ್ಗು ಡಿಸೈನನ್ನು ಕೊಟ್ಟಾದಮೇಲೆ ನೀಟಾಗಿ ಕಟ್ ಮಾಡ್ಕೊಬೇಕು. ಮೇನ್ ಫ್ಯಾಬ್ರಿಕನ್ನು ಯಾವುದೇ ರೀತಿ ಕಟ್ ಮಾಡ್ಕೊಳ್ಳೋವಾಗ ಹುಷಾರಿ, ಮೇನ್ ಫ್ಯಾಬ್ರಿಕ್ ಕಟ್ಟಾಗೋ ಸಾಧ್ಯತೆ ಇರುತ್ತೆ. ಮೊಗ್ಗು ರೆಡಿ ಆದಮೇಲೆ ಕರೆಕ್ಟಾಗಿ ಲೇಸ್ ಹಚ್ಚೋಕ್ಕೆ ಬಿಟ್ಬಿಟ್ಟು ಕಟ್ ಮಾಡ್ಕೊಬೇಕು. ಫಿನಿಶಿಂಗ್ ನೀಟಾಗಿ ಮಾಡ್ಕೊಬೇಕು ನೋಡಿ. ಈ ರೀತಿ ಕಟ್ ಮಾಡ್ಕೊಳ್ಳಿ. ಮೊಗ್ಗು ಪೂರ್ತಿ ಮೊಗ್ಗನ್ನು ಕಟ್ ಮಾಡಿ ಲೇಸನ್ನು ಹಚ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ ನೋಡಿ. ಯಾವ ರೀತಿ ಕಟ್ ಮಾಡುವಾಗ ಮಾತ್ರ ಮೇನ್ ಫ್ಯಾಬ್ರಿಕ್ ತುಂಬ ಹುಷಾರಿಯಾಗಿ ನೋಡ್ಕೊಳ್ಳಿ, ಯಾಕಂದರೆ ನಾನು ಫಸ್ಟ್ ಟೈಮೆಲ್ಲ ಹೊಲಿಯುವಾಗ ಮೇನ್ ಫ್ಯಾಬ್ರಿಕ್ಕಿಗೂ ತಾಗಿಸ್ಬಿಟ್ಟಿದ್ದೆ ಕತ್ರಿನ. ಹಾಗಾಗಿ ತುಂಬ ರೇಟಿನ ಸೀರೆ ಏನಾದರೂ ನೀವು ಹೊಲಿತಾ ಇದ್ದರೆ ಆ ರೀತಿ ಮಾಡಿದ್ರೆ ಮತ್ತೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಈಗ ನಾನು ಮೊಗ್ಗು ಕೊಟ್ಟಾದಮೇಲೆ ಲೇಸನ್ನು ಆ ಬ್ಲೌಸಿಗೆ ಕಾಂಬಿನೇಷನ್ ಆಗಿ ಗೋಲ್ಡು ಮತ್ತು ರೆಡ್ ಕಾಂಬಿನೇಷನ್ ಆಗಿ ಲೇಸನ್ನು ಕೊಡ್ತಾಯಿದ್ದೀನಿ. ಲಾಸ್ಟ್ ಹಂತದಲ್ಲಿದ್ದೀನಿ. ಲೇಸನ್ನು ಕೊಟ್ಬಿಟ್ಟು ಮೊಗ್ಗಿಗೆ ಮಣಿಯನ್ನು ಹಚ್ತೀನಿ. ಫ್ರೆಂಡ್ಸ್, ವಿಡಿಯೋ ಎಲ್ಲ ಹೇಗೆ ಅನ್ನಿಸ್ತಾ ಇದೆ ಕಮೆಂಟ್ ಮಾಡಿ. ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡೋದು ಮರಿಬೇಡಿ, ಮತ್ತು ಶೇರ್ ಮಾಡಿ. ಇನ್ನೂ ನಾನು ಯಾವ ರೀತಿ ವಿಡಿಯೋ ಮಾಡಬೇಕು ಅನ್ನೋದನ್ನು ಸಹ ನೀವು ಕಮೆಂಟ್ ಮಾಡಿ. ನೋಡಿ ಲೇಸ್ ಹಚ್ಚುತ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂಥೇಳಿ. ಈ ಡಿಸೈನ್ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಬ್ಯಾಕ್ ನೆಕ್ ಡಿಸೈನು. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಈ ರೀತಿ ಎಷ್ಟು ಚೆನ್ನಾಗಿ ಲೇಸನ್ನು ಚೆನ್ನಾಗಿ ಮಾಡಿ ಹಚ್ಚಿದರೆ ಬ್ಯಾಕಲ್ಲಿ ಎಷ್ಟು ಚೆನ್ನಾಗಿರುತ್ತೆ. ಏನು ತುಂಬ ಕೆಲಸ ಆಗಲ್ಲ ಫ್ರೆಂಡ್ಸ್, ಆರಾಮಾಗಿ 5ರಿಂದ 10 ನಿಮಿಷದಲ್ಲಿ ಈ ಡಿಸೈನನ್ನು ಮಾಡ್ಬೋದು. ಈಗ ನಾನು ಇನ್ನೊಂದು ಲೇಸ್ ಬೇಕಿತ್ತು, ರೆಡ್ ಲೇಸು. ಸ್ಟಾರ್ಟಿಂಗಲ್ಲಿ ರೆಡ್ ಲೇಸನ್ನು ಕೊಡ್ತಾಯಿದ್ದೀನಿ. ಎಲ್ಲೋ ಫ್ಯಾಬ್ರಿಕ್ ಮೇಲೆ ರೆಡ್ ಲೇಸನ್ನು ಕೊಡೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ರೆಡ್ ಲೇಸನ್ನು ಕೊಟ್ಟೆ. ಲೇಸೆಲ್ಲ ಕೊಟ್ಟ ಮೇಲೆ ಈ ರೀತಿ ಕಾಣಿಸ್ತಾ ಇತ್ತು. ಈಗ ಲೇಸ್ ನಾವು ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ನಾವೀಗ ರೆಡ್ ಲೇಸ್ ಹಚ್ಚುವಾಗ ರೆಡ್ ದಾರನೇ ಹಾಕಬೇಕು, ಗೋಲ್ಡ್ ಲೇಸ್ ಹಚ್ಚುವಾಗ ಗೋಲ್ಡ್ ದಾರನೇ ಹಾಕಬೇಕು. ಗೋಲ್ಡ್ ಲೇಸ್ ಮೇಲೆ ರೆಡ್ ದಾರ ಎಲ್ಲ ಮಾಡಿಬಿಟ್ರೆ ನಾವು ಲೇಸ್ ಹಚ್ಚಿರೋದು ಫಿನಿಶಿಂಗ್ ನೀಟಾಗಿ ಕಾಣಿಸಲ್ಲ. ಎಷ್ಟು ಚೆನ್ನಾಗಾಯಿತು ನೋಡಿ ಫ್ರೆಂಡ್ಸ್. ಹೇಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ. ಡಿಸೈನ್ ಇಷ್ಟ ಆಯಿತಾ ನಿಮಗೆ ಅಂತ ಕಮೆಂಟ್ ಮಾಡಿ. ಈಗ ನಾನು ಮಣಿ ಹಚ್ಚುತ್ತಾ ಇದ್ದೀನಿ. ಮೊಗ್ಗಿತ್ತಲ್ವಾ, ಅಲ್ಲಿಗೆ ಮಣಿ ಹಚ್ಚುತ್ತಾ ಇದ್ದೀನಿ. ಮಣಿ ಹಚ್ಚಿದ್ರೆ ಫಿನಿಶಿಂಗ್ ಆಗುತ್ತೆ ಬ್ಲೌಸು. ಇನ್ನು ಮುಂದಿನ ವಿಡಿಯೋದಲ್ಲೆಲ್ಲ ನಾನು ಇನ್ನೂ ಹೆಚ್ಚಿನ ಡಿಸೈನ್ಗಳನ್ನು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಮಣಿ ನಾನು ಕೊಡ್ತಾಯಿದ್ದೀನಿ. ಮಣಿ ಹಚ್ಚೋದು ಸಹ ತುಂಬ ಈಸಿ ಇದೆ, ಸ್ವಲ್ಪ ಟೈಮ್ ತೊಗೋಬೋದು, ಆದರೂ ಸ್ಪೀಡಾಗಿ ಹಚ್ಬೋದು. ದೂರ ದೂರ ಮೊಗ್ಗು ಕೊಟ್ಟಿರೋದ್ರಿಂದ ಮಣಿ ಹಚ್ಚೋಕ್ಕೇನು ಕಷ್ಟ ಆಗೋಲ್ಲ. ತೀರಾ ಹತ್ತಿರ ಕೊಟ್ಟಾಗ ಮಣಿ ಹಚ್ಚೋಕ್ಕೆ ಟೈಮ್ ಬೇಕಾಗುತ್ತೆ ಫ್ರೆಂಡ್ಸ್. ಡಿಸೈನ್ ಎಲ್ಲ ಇಷ್ಟ ಆಗಿದೆಯಾ ಕಮೆಂಟ್ ಮಾಡಿ. ಅರ್ಥ ಆಯಿತಾ ನಾನು ಕ್ಯಾನ್ವಸಲ್ಲಿ ಹೇಳ್ಕೊಟ್ಟಿದ್ದು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನನ್ನ ವಿಡಿಯೋ ನೋಡಿ ನೀವೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ, ಅದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಫ್ರೆಂಡ್ಸ್. ಈ ರೀತಿ ಮಣಿ ಕೊಟ್ಟಾದಮೇಲೆ ಇಷ್ಟು ಚೆನ್ನಾಗಿ ಕಾಣಿಸ್ತು ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಬಾಯ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.